ಪದೇ ಪದೇ ಮುಖ್ಯಮಂತ್ರಿಗಳು ನಾನೊಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥವನು, ನನ್ನನ್ನು ಒಕ್ಕಲೆಬ್ಬಿಸಲಿಕ್ಕೆ ಅಥವಾ ಅಧಿಕಾರದಿಂದ ಇಳಿಸಲಿಕ್ಕೆ ಈ ರೀತಿ BJPಯವರು ಮತ್ತೆಲ್ಲರೂ ಸೇರಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ನಿಮಗೆ ಅಧಿಕಾರ ಇದೆ, ತಾವು ಮುಖ್ಯಮಂತ್ರಿಗಳು. ಪದೇ ಪದೇ ನಾನು ಈಗ ಈ ರೀತಿ ತೊಂದರೆ ಬಂದಾಗ ಮಾತ್ರ ನೀವು ಯಾಕೆ ನಾನು ಇದು ಹಿಂದುಳಿದವನು ಅಂತ ಹೇಳ್ತೀರಿ? ನಿಮಗೆ ರಕ್ಷಣಾ ಕವಚನ ಅದು. ಅಲ್ಲಿದ್ದು ನಿಮ್ಮ ಮೇಲೆ ಬಂದಿರತಕ್ಕಂಥ ಅಪಾದನೆಯನ್ನು ನಾನು ನಿರಪರಾಧಿ ಅಂತ ನೀವು ಸಾಬೀತುಪಡಿಸ್ತಕ್ಕಂಥದ್ದು ನಿಮ್ಮ ಧರ್ಮವೇ ಹೊರತು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಾನು ಕೇಳ್ತೇನೆ, ಸದನದಲ್ಲಿ ನಾವು 59ನಲ್ಲಿ ಚರ್ಚೆಗೆ ಕೇಳಿದ್ವಲ್ಲ, ಚರ್ಚೆಗೆ ಕೇಳಿದಾಗ ಅಲ್ಲಿ ಚರ್ಚೆ ಮಾಡಿ ಈ ಉತ್ತರಗಳನ್ನು ಅಲ್ಲೇ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರಲಿಲ್ಲ. ಇನ್ನೂ ಒಂದು ದಿವಸ ಸದನ ಇರಬೇಕಾದ್ರೆ ನೀವು ಯಾಕೆ ಓಡಿ ಹೋದ್ರಿ? ಇದರಿಂದ ನಿಮ್ಮ ಮೇಲೆ ಇರತಕ್ಕಂಥ ಅನುಮಾನಗಳು ಕೂಡ ಹೆಚ್ಚಾಯಿತು. ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಯಿತು. ಗಮನ ಸೆಳೀಬೇಕು, ಜನರಿಗೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹೊರಟಿವಿ. ಹಾಗಿದ್ರೆ ನೀವ್ಯಾಕೆ ಅದನ್ನು ನಮಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ, ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿರಪರಾಧಿ ಯಾಕೆ ಹೇಳಕ್ಕೆ ಹೋದ್ರಿ? ಇದನ್ನೆಲ್ಲ ಅದನ್ನು ಇಲ್ಲೇ ಹೇಳ್ಬೋದಾಗಿತ್ತಲ್ಲ ನೀವು. ನಾನು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ತಾವು ನಮ್ಮ ಸರ್ಕಾರ ಇರಬೇಕಾದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ, ನಾವು ತಡೆದುವ? ನಿಮ್ಮ ಹಿಂದೆ ಬಂದು ನಾವು ಕೂಡ ಜನರಿಗೆ ಉತ್ತರ ಕೊಟ್ಟುವ? ಯಾಕೆ ಅಂತಂದರೆ ನಮ್ಮದು ಅದರಲ್ಲಿ ಹ್ಯಾಂಡ್ ಇರಲಿಲ್ಲ, ತಪ್ಪಿರಲಿಲ್ಲ, ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟಿವಿ ನಾವು. ಇತ್ತೀಚೆಗೆ ಒಂದೂವರೆ ವರ್ಷ 2 ವರ್ಷದ ಹಿಂದೆ ಮೇಕೆದಾಟು ವಿಚಾರದಲ್ಲಿ ಮಾಡಿದ್ರಿ. ನಾವು ಆವಾಗ ಬೇಡ ಅಂತ ಹೇಳಿದ್ವಿ, ನಿಜ. ಯಾಕೆ ಅಂದರೆ ಕರೋನಾ ಮಹಾಮಾರಿ ನಮ್ಮನ್ನು ಆವರಿಸಿತ್ತು. ಬೇಡ ಅಂದ್ರೂ ಎಷ್ಟು ಜನರಿಗೆ ಆ ಕರೋನಾ ಬಂದರೂ ಕೂಡ ನೀವು ಮಾಡಲಿಲ್ಲ. ಯಾಕಂತಂದರೆ ಚುನಾವಣೆ ಹತ್ರ ಬಂದಿತ್ತು, ನಿಮ್ಮ ನಾಟಕ ಪ್ರದರ್ಶನ ಆಗಲೇಬೇಕಾಗಿತ್ತು, ಮಾಡಿದ್ದೀರಿ. ಆದರೂ ನಾವು ನಿಮ್ಮನ್ನು ಅಡ್ಡಿ ಮಾಡಿಲ್ಲ. ಯಾಕೆ ಮಾಡಲಿ? ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಅಧಿಕಾರ ಇದೆ, ಹಕ್ಕಿದೆ, ಮಾಡಿ, ನಾವು ಬೇಡ ಅನ್ನಲ್ಲ. ಆದರೆ ಇದನ್ನು ಯಾಕೆ ನಾವು ಹೋಗುವಾಗ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂದರೆ ನಿಜವಾಗಿಯೂ ಕೂಡ ನಿಮ್ಮ ಹೃದಯ ಹೇಳ್ತಿತ್ತು, ನಿಮ್ಮಲ್ಲಿ ಅಳುಕಿತ್ತು. ಆದ್ದರಿಂದ ನೀವು ಅದನ್ನು ಒಪ್ಕೊಳ್ಳಾರ್ದೆ ತಪ್ಪಿಸ್ಕೊಳ್ಳಿಕ್ಕೆ ನೀವು ಹೋಗಿದ್ದು. ಈಗ ಇದು ಅರ್ಥ ಆಗ್ತಾ ಇದೆ ಜನರಿಗೆ.